ತಿರುಪತಿ ಅಪಾರ ಭಕ್ತಗಣಗಳನ್ನು ಹೊಂದಿರುವ ಪವಿತ್ರ ಪುಣ್ಯಕ್ಷೇತ್ರ. ದೇಶ ವಿದೇಶಗಳಿಂದಲೂ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆಯುತ್ತಾರೆ. ಅದೇ ರೀತಿ ಕರ್ನಾಟಕದಿಂದಲೂ ಲಕ್ಷಾಂತರ ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆಯುತ್ತಾರೆ. ಈ ಹಿನ್ನೆಲೆ ರಾಜ್ಯದಿಂದ ತಿರುಪತಿಗೆ ತೆರಳುವ ಭಕ್ತಾದಿಗಳಿಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ತಿರುಪತಿಗೆ ಕರ್ನಾಟಕದಿಂದ ತೆರಳಲು ಭಕ್ತರಿಗೆ ಅನುಕೂಲವಾಗಲಿದ್ದು ಹೊಸ ರೈಲು ಘೋಷಣೆಯಾಗಿದೆ. ತಿರುಪತಿ ತಿಮ್ಮಪ್ಪನ ಭಕ್ತರ ಬಹುದಿನದ ಬೇಡಿಕೆ ಈಡೇರಿದೆ. ಹಾಗಾದ್ರೆ ಹೊಸ ರೈಲು ಯಾವ ಜಿಲ್ಲೆಯಿಂದ ಆರಂಭವಾಗಲಿದೆ? ಟೈಮಿಂಗ್ಸ್ ಏನು? ಫೆಸಿಲಿಟಿ ಹೇಗಿದೆ? ಕಂಪ್ಲೀಟ್ ವರದಿ ಎಲ್ಲಿದೆ? ಕರ್ನಾಟಕದಿಂದ ತಿರುಪತಿಗೆ ಲಕ್ಷ ಲಕ್ಷ ಭಕ್ತರು ಹರಿದು ಹೋಗ್ತಾರೆ. ಬಸ್ ಸಂಚಾರ ಇದ್ರೂ ಕೂಡ ರೈಲು ಸಂಚಾರದ ವ್ಯತ್ಯಯ ಎದ್ದು ಕಾಣ್ತಾ ಇತ್ತು. ಹೀಗಾಗಿ ರಾಜ್ಯದ ಜನರು ಬಹು ವರ್ಷದಿಂದ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ರು. ಕೊನೆಗೂ ರಾಜ್ಯದ ಜನರ ಮನವಿಗೆ ಸ್ಪಂದಿಸಿದ ರೈಲ್ವೆ ಇಲಾಖೆ ಹೊಸ ರೈಲು ಸಂಚಾರವನ್ನ ಘೋಷಣೆ ಮಾಡಿದೆ. ಇದರಿಂದ ರಾಜ್ಯದ ಜನರು ಫುಲ್ ಖುಷ್ ಆಗಿದ್ದಾರೆ. ಚಿಕ್ಕಮಗಳೂರಿನಿಂದ ತಿರುಪತಿಗೆ ನೂತನ ರೈಲು ವಾರದಲ್ಲಿ 1 ದಿನ ಮಾತ್ರ ಸಂಚಾರ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಬಹುದಿನಗಳ ಬೇಡಿಕೆಯಾದ ತಿರುಪತಿ ಚಿಕ್ಕಮಗಳೂರು ನಡುವೆ ಹೊಸದಾಗಿ ನೇರ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಈ ಹೊಸ ರೈಲು ಚಿಕ್ಕಮಗಳೂರಿನಿಂದ ತಿರುಪತಿಗೆ ವಾರಕ್ಕೆ ಒಮ್ಮೆ ಸಂಚರಿಸಲಿದೆ. ಈಗಾಗಲೇ ವೇಳಾಪಟ್ಟಿಯು ಬಿಡುಗಡೆಯಾಗಿದೆ. ಪ್ರತಿ ಗುರುವಾರ ತಿರುಪತಿಯಿಂದ ಚಿಕ್ಕಮಗಳೂರಿಗೆ ರೈಲು ಸಂಚಾರ ಮಾಡಲಿದ್ದು, ಪ್ರತಿ ಶುಕ್ರವಾರ ಚಿಕ್ಕಮಗಳೂರಿನಿಂದ ತಿರುಪತಿಗೆ ನೂತನ ರೈಲು ಹೊರಡಲಿದೆ. ಅಂದ್ರೆ ಗುರುವಾರ ರಾತ್ರಿ 9 ಗಂಟೆಗೆ ತಿರುಪತಿಯಿಂದ ಹೊರಡುವ ರೈಲು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಚಿಕ್ಕಮಗಳೂರಿಗೆ ಬಂದು ತಲುಪಲಿದೆ. ಶುಕ್ರವಾರ ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಡುವ ರೈಲು ಶನಿವಾರ ಬೆಳಗ್ಗೆ 7:40ಕ್ಕೆ ತಿರುಪತಿಯನ್ನ ತಲುಪಲಿದೆ. ಹೊಸ ರೈಲು ಯಾವ್ಯಾವ ಜಿಲ್ಲೆಗೆ ಅನುಕೂಲ? ಎಲ್ಲೆಲ್ಲಿ ನಿಲ್ಲಿಸಲಿದೆ ತಿರುಪತಿ ರೈಲು? ಚಿಕ್ಕಮಗಳೂರಿನಿಂದ ತಿರುಪತಿಗೆ ಹೊರಡುವ ರೈಲು ಚಿಕ್ಕಮಗಳೂರಿನಿಂದ ಸಖರಾಯಪಟ್ಟಣ, ಬಿಸ್ಲೇಹಳ್ಳಿ, ಕಡೂರು, ಬೇರೂರು, ದೇವನೂರು, ಅರಸೀಕೆರೆ, ತಿಪಟೂರು, ತುಮಕೂರು, ಚಿಕ್ಕಬಾಣಾವರ, ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ ಬೆಂಗಳೂರು, ಕೆಆರ್ಪುರ, ವೈಟ್ಫೀಲ್ಡ್, ಬಂಗಾರಪೇಟೆ, ಕುಪ್ಪಂ, ಜೋರಾರಪೇಟೆ, ಕಟ್ಟಾಡಿ, ಚಿತ್ತೂರು, ಪಾಕಲ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆಗೆ ಅವಕಾಶವನ್ನ ನೀಡಲಾಗಿದೆ. ಹೀಗಾಗಿ ಮಲೆನಾಡು, ತುಮಕೂರು, ಬೆಂಗಳೂರು ಹಾಗೂ ಕೋಲಾರ ಭಾಗದ ಭಕ್ತರು ಈ ಸೌಲಭ್ಯ ಬಳಸಿಕೊಳ್ಳುವಂತೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲು ಸಂಚಾರ ಆರಂಭಿಸುವಂತೆ ಸಾರ್ವಜನಿಕರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಬಳಿ ಮನವಿಯನ್ನ ಸಲ್ಲಿಸಿದ್ರು. ಈ ಸಂಬಂಧ ನಿರಂತರವಾಗಿ ರೈಲ್ವೆ ಇಲಾಖೆಯ ಜೊತೆ ಮಾತುಕತೆಯನ್ನ ನಡೆಸಿ ನಂತರ ಇತ್ತೀಚೆಗೆ ಹೊಸದಿಲ್ಲಿಯಲ್ಲಿ ರೈಲ್ವೆ ಸಚಿವರನ್ನ ಭೇಟಿ ಮಾಡಿ ಈ ಸಂಬಂಧ ಮಾತುಕತೆಯನ್ನ ನಡೆಸಿದ್ರು. ಇದರ ಬೆನ್ನಲ್ಲಿಯೇ ಶುಕ್ರವಾರ ವೇಳಾಪಟ್ಟಿ ಹೊರಬಿದ್ದಿದೆ. ತುಮಕೂರು ಜಿಲ್ಲೆಗೆ ಭಾರಿ ಅನುಕೂಲ. ಚಿಕ್ಕಮಗಳೂರಿನಿಂದ ತುಮಕೂರು ಮಾರ್ಗವಾಗಿ ವಾರಕ್ಕೊಮ್ಮೆ ಹೊಸ ರೈಲು ಸಂಪರ್ಕ ಕಲ್ಪಿಸುವಲ್ಲಿ ರೈಲ್ವೆ ಮಂಡಳಿ ಅನುಮೋದನೆಯನ್ನ ನೀಡಿರುವುದಕ್ಕೆ ತುಮಕೂರು ಜಿಲ್ಲಾ ರೈಲ್ವೆ ಪ್ರಯಾಣಿಕರ ವೇದಿಕೆ ಸಂತಸವನ್ನ ವ್ಯಕ್ತಪಡಿಸಿದೆ. ಈ ರೈಲು 22 ಬೋಗಿಗಳನ್ನ ಒಳಗೊಂಡಿರಲಿದೆ. ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ತಾತ್ವಿಕವಾಗಿ ಅನುಮತಿಯನ್ನ ನೀಡಿದ್ದು, ರೈಲು ಸಂಚಾರ ಆರಂಭದ ದಿನಾಂಕವನ್ನ ಸದ್ಯದಲ್ಲೇ ಪ್ರಕಟಿಸಲಾಗುತ್ತದೆ ಅಂತ ರೈಲ್ವೆ ಮಂಡಳಿಯು ತನ್ನ ಪ್ರಕಟಣೆಯಲ್ಲಿ ಹೇಳಿದೆ. ತುಮಕೂರು ಜಿಲ್ಲೆಯ ಎಲ್ಲಾ ರೈಲ್ವೆ ಪ್ರಯಾಣಿಕರ ಮನವಿಗಳು, ಆಶಯಗಳಿಗೆ ಸ್ಪಂದಿಸುತ್ತಾ ರೈಲ್ವೆ ಯೋಜನೆ ಕಾರ್ಯಕ್ರಮಗಳ ಅಭಿವೃದ್ಧಿಗೆ ಸತತವಾಗಿ ಶ್ರಮಿಸುತ್ತಿರುವ ರೈಲ್ವೆ ರಾಜ್ಯ ಸಚಿವರಾದ ಬಿ ಸೋಮಣ್ಣ ಅವರಿಗೆ ತುಮಕೂರು ಜಿಲ್ಲಾ ರೈಲ್ವೆ ಪ್ರಯಾಣಿಕರ ವೇದಿಕೆ ಕೃತಜ್ಞತೆಯನ್ನ ಸಲ್ಲಿಸಿದೆ. ಒಟ್ಟಿನಲ್ಲಿ ರಾಜ್ಯದ ಜನರ ಬಹುದಿನದ ಬೇಡಿಕೆ ಈಡೇರಿದೆ. ತಿರುಪತಿಗೆ ಹೊಸ ರೈಲು ಸೇವೆ ಬೇಕು ಅಂತ ಹಲವು ವರ್ಷಗಳಿಂದ ಭಕ್ತರು ಬೇಡಿಕೆಯನ್ನ ಇಟ್ಟಿದ್ರು. ಇದೀಗ ರೈಲ್ವೆ ಮಂಡಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಚಿಕ್ಕಮಗಳೂರು ಮಂದಿ ಫುಲ್ ಖುಷ್ ಆಗಿದ್ದಾರೆ. ಶೀಘ್ರವೇ ಹೊಸ ರೈಲು ಆರಂಭವಾಗಲಿದೆ. ಇದರ ಉಪಯೋಗವನ್ನ ಪಡೆಯುವಂತೆ ಸಚಿವ ವಿ ಸೋಮಣ್ಣ ಕೂಡ ಭಕ್ತರಿಗೆ ಮನವಿಯನ್ನ ಮಾಡಿದ್ದಾರೆ.